ನಮಸ್ಕಾರ. ಕುಂಭರಾಶಿಯ ಪ್ರಿಯ ವೀಕ್ಷಕರೇ, ಜೂನ್ 5ರಿಂದ ಜೂನ್ 20ರವರೆಗಿನ ಈ 15 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ತರಲಿವೆಯೇ? ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಸಿಗಲಿದೆಯೇ? ಅಥವಾ ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಒಂದು ರಹಸ್ಯ ಈಗ ಬಹಿರಂಗವಾಗಲಿದೆಯೇ? ಈ 15 ದಿನಗಳಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ಅಚ್ಚರಿಯನ್ನುಂಟು ಮಾಡಬಹುದು. ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಬಳಿ ಬರುವ ಒಂದು ಅವಕಾಶವನ್ನು ನಿರ್ಲಕ್ಷಿಸಿದರೆ ನಂತರ ಪಶ್ಚಾತ್ತಾಪ ಬೇಕಾಗಬಹುದು. ವಿಡಿಯೋ ಶುರು ಮಾಡುವ ಮೊದಲು ಕಾಮೆಂಟ್ನಲ್ಲಿ ಓಂ ಶನೈಶ್ಚರಾಯ ನಮಃ ಎಂದು ಬರೆಯಿರಿ. ಜೊತೆಗೆ ನೀವು ಯಾವ ಊರಿನಿಂದ ನೋಡುತ್ತಿದ್ದೀರಿ ಎಂದು ತಿಳಿಸಿ. ನಿಮ್ಮ ಕಾಮೆಂಟ್ಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಕುಂಭರಾಶಿಯವರೇ, ಜೂನ್ 5ರಿಂದ 20ರವರೆಗಿನ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಕಾಣಿಸಿಕೊಳ್ಳಲಿದೆ. ಕಳೆದ ಕೆಲವು ದಿನಗಳಿಂದ ಕಾಡುತ್ತಿದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಮೇಲಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಬೀಳುವ ಸಾಧ್ಯತೆ ಇದೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲು ಇದು ಉತ್ತಮ ಸಮಯ. ಹಣಕಾಸಿನ ವಿಷಯದಲ್ಲಿ ಒಂದು ಸಂತಸದ ಸುದ್ದಿ ಸಿಗಬಹುದು. ಬಹಳ ದಿನಗಳಿಂದ ಬಾಕಿ ಇದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಆದರೆ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ 11ರಿಂದ 14ನೇ ತಾರೀಖಿನ ನಡುವೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆ ಇದೆ. ಒಂದು ಹೊಸ ಒಪ್ಪಂದ ಅಥವಾ ಹೊಸ ಯೋಜನೆ ಆರಂಭವಾಗಬಹುದು. ಆದರೆ ಯಾರನ್ನೂ ಅತಿಯಾಗಿ ನಂಬಿ ದೊಡ್ಡ ಹಣ ಹೂಡಿಕೆ ಮಾಡಬೇಡಿ. ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಕುಟುಂಬದ ಸದಸ್ಯರಿಂದ ಒಳ್ಳೆಯ ಬೆಂಬಲ ದೊರೆಯುತ್ತದೆ. ಮನೆಯಲ್ಲೊಂದು ಶುಭ ಕಾರ್ಯದ ಚರ್ಚೆ ನಡೆಯಬಹುದು. ಪ್ರೀತಿ ವಿಚಾರದಲ್ಲಿ ಇರುವವರಿಗೆ ಈ ಸಮಯ ಮಿಶ್ರ ಫಲಗಳನ್ನು ನೀಡಲಿದೆ. ಕೆಲವರು ತಮ್ಮ ಮನಸ್ಸಿನ ಮಾತನ್ನು ಹೇಳಲು ಧೈರ್ಯ ಮಾಡಬಹುದು. ಇನ್ನೂ ಕೆಲವರಿಗೆ ಹಳೆಯ ಸಂಬಂಧದ ನೆನಪುಗಳು ಮತ್ತೆ ಕಾಡಬಹುದು. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಚಿಂತೆ ಬೇಡ. ಆದರೆ ನಿದ್ರೆ ಮತ್ತು ಆಹಾರದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ದೇಹಕ್ಕೆ ವಿಶ್ರಾಂತಿ ಕೊಡುವುದು ಬಹಳ ಮುಖ್ಯ. ಈ 15 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ಆತುರ ಪಡದೆ ಯೋಚಿಸಿ ನಿರ್ಧಾರ ಮಾಡಿ. ನಿಮ್ಮ ಒಳಮನಸ್ಸು ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಜೂನ್ 15ರಿಂದ 20ರ ನಡುವೆ ಒಂದು ಶುಭ ಸುದ್ದಿ ನಿಮ್ಮ ಮುಖದಲ್ಲಿ ನಗು ತರಬಹುದು. ಕೆಲವರಿಗೆ ಪ್ರಯಾಣದ ಯೋಗವೂ ಕಂಡುಬರುತ್ತದೆ. ಈ ಪ್ರಯಾಣದಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಕುಂಭರಾಶಿಯವರೇ, ಈ ಅವಧಿಯಲ್ಲಿ ಶನಿದೇವರ ಅನುಗ್ರಹ ಪಡೆಯಲು ಶನಿವಾರದಂದು ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಒಟ್ಟಾರೆಯಾಗಿ ನೋಡಿದ್ರೆ ಜೂನ್ 5ರಿಂದ 20ರವರೆಗಿನ ಈ ಅವಧಿ ಕುಂಭರಾಶಿಯವರಿಗೆ ಅವಕಾಶಗಳು, ಪ್ರಗತಿ ಮತ್ತು ಕೆಲವು ಮಹತ್ವದ ನಿರ್ಧಾರಗಳ ಸಮಯವಾಗಿರಲಿದೆ. ಈ ವಿಡಿಯೋ ನೋಡುತ್ತಿರುವ ಕುಂಭರಾಶಿಯವರು ಕಾಮೆಂಟ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಈಗ ನೀವು ಯಾವ ಆಶಯಕ್ಕಾಗಿ ಕಾಯುತ್ತಿದ್ದೀರಿ ಎಂಬುದನ್ನು ಕೂಡ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.